ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನಾನು ಇವತ್ತಿನ ವ್ಲಾಗ್ನಲ್ಲಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ಕಡಲೆಕಾಳು ಸಾಗುನ ಮಾಡಿದ್ದೀನಿ. ಸೊ ಮನೆಯಲ್ಲಿ ತರಕಾರಿ ಏನೂ ಇಲ್ಲ ಅಂತಂದರೂ ಕಡಲೆಕಾಳು ಎದ್ಬಿಟ್ರೆ ಸಾಕು, ಪೂರಿ ಜೊತೆಗೆ ಆಗಲಿ ಚಪಾತಿ ಜೊತೆಗೆ ಆಗಲಿ ಸೂಪರಾಗಿರೋ ಕಾಂಬಿನೇಷನ್ ಅಂತ ಅನ್ಬೋದು. ಸೊ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದನ್ನೋದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಕೊಟ್ಟಿಯೂರಲ್ಲಿ ಇತ್ತೀಚೆಗಂತೂ ಕೆಲವೊಂದು ಮೀಡಿಯಾಗಳಲ್ಲಿ ಹೇಳ್ತಿದ್ದಾರೆ ಕರ್ನಾಟಕದವ್ರನ್ನ ತುಂಬ ಕೀಳಾಗಿ ನೋಡ್ತಾರೆ ಅಂತ ಅಂದ್ಬಿಟ್ಟು. ಸೊ ನನ್ನ ಮಗನೂ ಹೋಗಿದ್ದ, ಸೊ ಅವನ ಅನುಭವ ಹೇಗಿತ್ತು ಅನ್ನೋದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲಿ ನಡೀತಿರೋದೆಲ್ಲ ನಿಜನಾ ಇಲ್ವಾ ಅಂತ. ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಮನೇಲಿ ತರಕಾರಿ ಏನೂ ಇಲ್ಲ ಅಂತಂದರೆ ಸಾಂಬಾರೇ ಆಗಲಿ ಪಲ್ಯಗಳನ್ನೇ ಆಗಲಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡೋದು ಅಂತ ಯೋಚನೆ ಆಗುತ್ತೆ. ಸೊ ನಾನು ಪೂರಿ ಮಾಡೋಣ ಅಂದ್ಕೊಂಡೆ. ಪೂರಿಗೆ ಕಾಂಬಿನೇಷನ್ ಆಗಿ ನೆನೆಸಿದ್ದಂಥ ಸ್ವಲ್ಪ ಕಡಲೆಕಾಳು ಇತ್ತು. ಸೊ ಅದನ್ನು ಯೂಸ್ ಮಾಡಿಕೊಂಡು ಸಾಗುನ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಗೆಯೇ ಒಂದು ಟೊಮೊಟೊನ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ನೆನೆಸಿರೋ ಅಂಥ ಕಡಲೆಕಾಳನ್ನ ಹಾಕೋತಾ ಇದ್ದೀನಿ. ಕಡಲೆಕಾಳನ್ನ ಒಂದು 10 ನಿಮಿಷದಷ್ಟು ಆ ಈರುಳ್ಳಿ ಜೊತೆಗೆ ಬೇಯಿಸ್ಕೊಂಡು ಆನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಂದೇ ಒಂದು ಆಲೂಗೆಡ್ಡೆ ಇತ್ತು. ಸೊ ಆಲೂಗೆಡ್ಡೆನ ಬೇಯಿಸಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಸಾಗು ತೆಳುವಾಗಿ ಬೇಕು ಅಂತಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿ ತೆಳುವಾಗಿ ಮಾಡ್ಕೋಬೇಕು, ನಮಗೆ ಯಾವ ರೀತಿ ಬೇಕೋ ಆ ರೀತಿ. ಆನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ, ಸಾಂಬಾರು ಪೌಡರು ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನೆಲ್ಲ ಹಾಕಿ ಕುದಿಸ್ಕೊಂಡ್ರೆ ಸೂಪರ್ ಆಗಿರೋವಂಥ ಸಾಗು ರೆಡಿ ಆಯಿತು. ಪೂರಿ ಜೊತೆಗೆ ಚಪಾತಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಅಲ್ವಾ. ಇತ್ತೀಚೆಗಂತೂ ಟಿ ವಿಗಳಲ್ಲೇ ಆಗಲಿ ಅಥವಾ ಯೂಟ್ಯೂಬಲ್ಲೇ ಆಗಲಿ ಇನ್ಸ್ಟಾಗ್ರಾಮಲ್ಲೇ ಆಗಲಿ ಕೆಲವೊಂದು ವೀಡಿಯೋಸ್ ಓಡಾಡ್ತಾ ಇತ್ತು. ಏನಂದರೆ ಕೊಟ್ಟಿಯೂರಲ್ಲಿ ಕರ್ನಾಟಕದವ್ರನ್ನ ತುಂಬ ಕೀಳಾಗಿ ನೋಡ್ತಾರೆ, ಲೇಡೀಸ್ ಮೇಲೆಲ್ಲ ಕೈ ಮಾಡಿದ್ದಾರೆ ಅಂತ. ಸೊ ನನ್ನ ಮಗನೂ ಕೊಟ್ಟಿಯೂರಿಗೆ ಹೊರಟಿದ್ದ. ಸೊ ಅವ್ನು ಕಳಿಸೋದಕ್ಕೆ ಸ್ವಲ್ಪ ಭಯ ಅನ್ನಿಸ್ತಿತ್ತು. ಮತ್ತು ಇದೇ ರೀತಿ ಪ್ರಾಬ್ಲಮ್ ಆದರೆ ಕಷ್ಟ ಅಂತ ಅಂದ್ಬಿಟ್ಟು. ಗಂಡು ಮಕ್ಕಳಲ್ವ, ಸೊ ತುಂಬಾ ಸಿಟ್ಟಲ್ಲಿರ್ತಾರೆ. ಸೊ ಯಾವುದನ್ನು ತಡ್ಕೊಳಲ್ಲ, ಸಹಿಸ್ಕೊಳಲ್ಲ. ಮತ್ತೇನಾದರೂ ಗಲಾಟೆ ಮಾಡ್ಕೊಂಬಂದ್ಬಿಟ್ಟಾರು ಅಂದ್ಬಿಟ್ಟು ಎಲ್ಲೋದ್ರೂ ಒಂದು ಭಯ ಇದ್ದೇ ಇರುತ್ತೆ. ಸೊ ನನ್ನ ಮಗನೂ ಘಟನೆ ಆದ 1-2 ದಿನದಲ್ಲೇ ಕೊಟ್ಟಿಯೂರಿಗೆ ಹೋಗಿದ್ದ. ಬಟ್ ನನ್ನ ಮಗ ಹೇಳಿದ ರೀತಿಯೇ ಬೇರೆ ಇತ್ತು. ಸೊ ಅಲ್ಲಿ ಕರ್ನಾಟಕದವರು ಅಂತಲೇ ಅಲ್ಲ, ಬೇರೆ ಎಲ್ಲ ಜನಗಳ ಜೊತೆನೂ ಸ್ವಲ್ಪ ಹಾರ್ಷಾಗೆ ನಡ್ಕೋತಾರೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ 1 ವರ್ಷದಿಂದ ಅಷ್ಟೇ ಕೊಟ್ಟಿಯೂರನ್ನೋ ಹೆಸರು ಎಲ್ಲ ಕಡೆನೂ ಕೇಳಿ ಬರ್ತಾ ಇರೋದು. ಮೊದಲೆಲ್ಲ ಕೊಟ್ಟಿಯೂರನ್ನೋ ಹೆಸರನ್ನೇ ಸಹಿತ ಕೇಳ್ತಿರ್ಲಿಲ್ಲ. ಹಾಗಾಗಿ ಅಲ್ಲಿನ ಜನ ತಿರುಪತಿನೇ ಆಗಲಿ ಧರ್ಮಸ್ಥಳ ಥರನೇ ಆಗಲಿ ತುಂಬಾ ಜನಗಳು ಬಂದರೆ ಅವಾಯ್ಡ್ ಮಾಡೋವಷ್ಟು ಕೆಪಾಸಿಟಿನೇ ಇಲ್ಲ ಅಲ್ಲಿನ ಜನಗಳಿಗೆ. ಏಕೆಂದರೆ ಇದ್ದಕ್ಕಿದ್ದಾಗೆ ಒಂದೇ ವರ್ಷದಲ್ಲಿ ಬರುವಂಥ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲರನ್ನೂ ಮೇಂಟೈನ್ ಮಾಡೋದಕ್ಕೆ ಅವ್ರಿಗೆ ಕೆಪಾಸಿಟಿ ಇಲ್ಲ, ಅಷ್ಟೊಂದು ಸವಲತ್ತುಗಳನ್ನ ಮಾಡಿಕೊಂಡಿಲ್ಲ. ಹಾಗೆಯೇ ತುಂಬಾ ಇಂಟೀರಿಯರ್ ಪ್ಲೇಸ್ ಆಗಿರೋದ್ರಿಂದ ಎಲ್ಲ ಸೌಲಭ್ಯಗಳು ಅಲ್ಲಿ ಸಿಗ್ತಿಲ್ಲ. ಹಾಗಾಗಿ ಸ್ವಲ್ಪ ಗಜಿಬಿಜಿ ಅನಿಸಿದೆ ಅನ್ನೋದು ಬಿಟ್ಟರೆ ಬರೀ ಕರ್ನಾಟಕದವರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಸುಳ್ಳು. ನಾವಂತೂ ಕೊಟ್ಟಿಯೂರು ನೋಡಿಲ್ಲ ಅಂತಂದರೂ ಈ ಧರ್ಮಸ್ಥಳಕ್ಕೆ ಆಗಲಿ ಬೇರೆ ಯಾವುದೇ ದೇವಸ್ಥಾನಗಳಲ್ಲಿ ಹೋದಾಗ ಕ್ಯೂ ನಿಂತಾಗ ಕೆಲವರು ದೌರ್ಜನ್ಯ ಮಾಡಿ ಮುಂದೆ ಹೋಗಬೇಕು ಎಲ್ರಿಗಿಂತ ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಸೊ ಅಲ್ಲಿನೂ ಅಷ್ಟೇ ನಾವೇ ಫಸ್ಟ್ ಹೋಗಬೇಕು ಈ ರೀತಿ ಏನೋ ಮಿಸ್ಕಮ್ಯುನಿಕೇಷನ್ ಆಗಿಬಿಟ್ಟು ಜಗಳ ಆಗಿದೆ. ಸೊ ಅದನ್ನೇ ಕರ್ನಾಟಕದವರು ಎಲ್ಲರ ಮೇಲೂ ಇದೇ ರೀತಿ ನಡ್ಕೋತಾರೆ ಅಂತ ಅಂದ್ಬಿಟ್ಟು ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವಂಥ ವೀಡಿಯೋಸ್ನ ಮಾಡಿದ್ದಾರೆ. ಬಟ್ ಅಲ್ಲಿ ಕರ್ನಾಟಕದವರು ಅಂತಾರೆ ಅಲ್ಲ, ಬೇರೆ ಎಲ್ಲ ಜನಗಳ ಜೊತೆನೂ ಒಂದೇ ರೀತಿ ನಡ್ಕೋತಾರೆ, ಇದಂತೂ ಸತ್ಯ. ಸೊ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತಂದಮೇಲೆ ನಮಗೂ ಯಾರೂ ತೊಂದರೆ ಕೊಡಲ್ಲ ಅನ್ನೋದಂತೂ ಮಾತ್ರ ನಿಜ. ಸೊ ಯಾರೂ ಕೂಡ ಹೆದರ್ಕೊಳ್ದೆ ಕೊಟ್ಟಿಯೂರಿಗೆ ಹೋಗಿ ಬರ್ಬೋದು. ಹೋದವರು ಅಲ್ಲಿನ ವಾಡಿಕೆ ಸಂಪ್ರದಾಯಕ್ಕೆ ಹೊಂದಿಕೊಂಡಿದ್ರೆ ಯಾವುದೇ ಗಲಾಟೆ ಗಲಿಬಿಲಿಗಳಾಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ನನ್ನ ಮಗ ಅಂತೂ ಸೇಫಾಗಿ ಹೋಗಿ ಸೇಫಾಗಿ ಬಂದಿದ್ದಾನೆ. ತುಂಬ ಮಳೆ ಇದೆಯಂತೆ. ಸೊ ಎಲ್ಲದಕ್ಕೂ ರೆಡಿಯಾಗಿ ಹೋಗಬೇಕಷ್ಟೇ. ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಹಾಗೆಯೇ ಮೊನ್ನೆ ತಮಿಳ್ನಾಡು CM ಅವರು ಕೊಲ್ಲೂರು ಮೂಕಾಂಬಿಕೆ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಕರ್ನಾಟಕಕ್ಕೆ ಬಂದಿದ್ದರು ಮಂಗಳೂರಿಗೆ. ನೋಡಿದ್ರೆ ನಮ್ಮ ರಾಜ್ಯದವರು ದೇವರ ದರ್ಶನಕ್ಕೆ ಅಂದ್ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಬೇರೆ ರಾಜ್ಯದವರು ದೇವರ ದರ್ಶನಕ್ಕೆ ಅಂದ್ಬಿಟ್ಟು ನಮ್ಮ ರಾಜ್ಯಕ್ಕೆ ಬರ್ತಾರೆ. ಇದರಿಂದ ನನಗನ್ಸಿದ್ದು ನಮ್ಮ ರಾಜ್ಯದಲ್ಲಿರುವಂಥ ದೇವರುಗಳನ್ನೇ ಆಗಲಿ ದೇವಸ್ಥಾನಗಳನ್ನೇ ಆಗಲಿ ಮೊದಲು ಭಕ್ತಿಯಿಂದ ನಾವು ನೋಡಬೇಕು. ಈ ಥರದ್ದೆಲ್ಲ ನೋಡೇ ಹೇಳಿರೋದು ಅನಿಸುತ್ತೆ, ಇರುವುದನ್ನೆಲ್ಲ ಬಿಟ್ಟು ಇರೋದರೆಡೆಗೆ ನಮ್ಮ ಪಯಣ ಅಂತಂದ್ಬಿಟ್ಟು.
ಹಾಗೆಯೇ ಚಿಕ್ಕಮಂಗ್ಳೂರು ಪಕ್ಕನೇ ಮರಳೆ ಅಂದ್ಬಿಟ್ಟು ಒಂದು ಊರಿದೆ. ಸೊ ಅಲ್ಲಿ ಹಳೆ ಕಾಲದ ದೇವಸ್ಥಾನ ಇದೆ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಸೊ ಹೋಗಿ ಬರೋಣ ಅಂತ ಹೋಗಿದ್ವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. 2 ದೇವಸ್ಥಾನಗಳಿದೆ. ಇದು ಹೊಯ್ಸಳರ ಕಾಲದ ದೇವಸ್ಥಾನ. ಬೇಲೂರು ಚೆನ್ನಕೇಶ್ವರ ದೇವಸ್ಥಾನನ ಕಟ್ಟೋದಕ್ಕಿಂತ ಮುಂಚೆ ಕೆಲವೊಂದು ಕಡೆ ದೇವಸ್ಥಾನಗಳನ್ನ ಕಟ್ಬಿಟ್ಟು ಯಾವ ದೇವಸ್ಥಾನಗಳು ಚೆನ್ನಾಗಿ ಬಂದಿರ್ತಿತ್ತು ಸೊ ಆ ಶಿಲ್ಪಿಗಳನ್ನ ಆ ರೀತಿಯ ಡಿಸೈನ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋತಿದ್ರು ಅಂತ ಹೇಳಿದ್ರು. ಸೊ ಈ ದೇವಸ್ಥಾನವೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಬೇಲೂರು ಚೆನ್ನಕೇಶ್ವರ ದೇವಸ್ಥಾನದ ಥರನೇ ಚೆನ್ನಾಗಿದೆ. ಹಾಗೆಯೇ ಒಂದು ಏಕಶಿಲೆ ಇತ್ತು. ಸೊ ಅದರಲ್ಲಿ ಸಂಸ್ಕೃತದಲ್ಲಿ ಈ ದೇವಸ್ಥಾನದ ಇತಿಹಾಸವನ್ನು ಹಾಗೆಯೇ ಯಾರು ಕೆತ್ತಿಸಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ವಿವರವಾಗಿತ್ತು. ಬಟ್ ಸಂಸ್ಕೃತ ಎಲ್ರಿಗೂ ಬರಲ್ಲ ಅಲ್ವಾ. ಸೊ ನೋಡ್ಕೊಂಡು ಬಂದ್ವಿ ಅಷ್ಟೇ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ ಆಯಿತು. ನಾವು ಇಷ್ಟು ಹತ್ರದಲ್ಲಿದ್ರೂ ಒಂದಿನವೂ ಹೋಗೋಕ್ಕಾಗಿಲ್ವಲ್ಲ ಅಂದ್ಬಿಟ್ಟು ತುಂಬಾ ಅನ್ನಿಸ್ತು. ಸೊ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಅಲ್ಲಿಗೆ. ಮಧ್ಯಾಹ್ನಕ್ಕೆ ಊಟ ಎಲ್ಲ ತೊಗೊಂಡೋಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಖಂಡಿತ ಚಿಕ್ಕಮಂಗ್ಳೂರು ನೀರಲ್ಲಿ ಯಾರಾದ್ರು ಇದ್ದರೆ ಖಂಡಿತವಾಗಿ ವಿಸಿಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಖಂಡಿತವಾಗಿ ಇಷ್ಟ ಆಗಿರುತ್ತೆ. ಸೊ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.